ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನಿವತ್ತು ಎಲ್ಲಿದ್ದೀನಿ ಅಂತ ಹೇಳಿದ್ರೆ, ರಿಲೇಟಿವ್ ಒಬ್ರದ್ದು ಮದುವೆ ಇತ್ತು. ಸೊ ಮದುವೆಗೆ ಹೋಗಿದ್ದೆ, ಅಲ್ಲೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೇನೆ. ಮದುವೆ ಇದ್ದಿದ್ದು ಮಮ್ಮಿ ಕಡೆ ಫ್ಯಾಮಿಲಿಯವ್ರದ್ದು. ಸೊ ಎಲ್ಲರೂ ಬಂದಿದ್ದರು, ಎಲ್ಲರನ್ನೂ ಮಾತಾಡಿಸಿ ಖುಷಿ ಆಯಿತು. ಹಾಗೆ ಮದುವೆ ಹುಡುಗ ಹುಡುಗಿನೂ ಸ್ಟೇಜ್ ಮೇಲೆ ಬಂದರು. ಅವ್ರನ್ನೂ ನೋಡ್ತಾ ಮನೆಯವ್ರನ್ನೆಲ್ಲ ಮಾತಾಡಿಸ್ತಾ ಎಲ್ಲರೂ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಕೂತಿದ್ವಿ ಎಲ್ರೂ. ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಟೈಮ್ ಬೇರೆ ಆಗಿತ್ತು, ಊಟ ಮಾಡ್ಕೊಂಬರೋಣ ಅಂತ ಊಟಕ್ಕೆ ಬಂದು ಕೂತಿದ್ದೀವಿ. ಹಾಗೆ ಫ್ರೆಂಡ್ಸ್, ನಾವು ಊಟ ಎಲ್ಲ ಮುಗಿಸ್ಕೊಂಡು ಫೋಟೋ ತೆಗ್ಸೋಣ ಅಂತ ಫೋಟೋ ತೆಗೆಸ್ಕೊಂಡು ನಾವು ಅಲ್ಲಿಂದ ಟೈಮ್ ಆಗಿದೆ ಅಂತ ಹೊರಟ್ವಿ. ಹಾಗೆ ಫ್ರೆಂಡ್ಸ್, ನಾವಿವಾಗ ಫ್ಯಾಮಿಲಿ ಎಲ್ಲ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಮಧ್ಯಾಹ್ನ ಆಗ್ಬಿಟ್ಟಿದೆ. ಮಾರ್ನಿಂಗೇ ಪ್ಲ್ಯಾನ್ ಮಾಡಿದ್ವಿ, ಹೋಗೋಕ್ಕಾಗಲಿಲ್ಲ. ಫ್ರೆಂಡ್ಸ್, ಬಿಸಿಲಂತೂ ಸಕ್ಕತ್ತಿದೆ, ಮುಖ ಕೊಡೋಕ್ಕೂ ಆಗ್ತಾಯಿಲ್ಲ. ಹೊರಟಿದ್ದೀವಿ ಬೆಟ್ಟಕ್ಕೆ ಹೋಗೋಕ್ಕೆ. ನಾನು, ಮಮ್ಮಿ, ನನ್ನ ತಮ್ಮ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಹಾಗೆ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ. ಆ್ಯಕ್ಚುಲಿ ಮಧ್ಯಾಹ್ನ ಆಗ್ಬಿಟ್ಟಿದೆಯಲ್ಲ, ಓಪನ್ ಇರೋಲ್ಲ ದೇವಸ್ಥಾನ. ಹಾಗೆ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಹಾಗೆ ಫ್ರೆಂಡ್ಸ್, ನಾವಿವಾಗ ಬಸ್ಸಿಗೆ ವೆಯ್ಟ್ ಮಾಡ್ತಾ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದೀವಿ. ಬಸ್ ಬೇಗ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ, ಯಾಕಂದರೆ ಆಲ್ರೆಡಿ ಮಧ್ಯಾಹ್ನ ಬೇರೆ ಆಗಿತ್ತು. ಸೊ ಫಸ್ಟೇ ಟಯರ್ಡಾಗಿ ಹೊರಡ್ತಾಯಿದ್ದೀವಿ, ಹೊರಡೋಕ್ಕೂ ಮುಂಚೆನೇ. ಬಸ್ ಸ್ಟ್ಯಾಂಡಿಗೆ ಬಂದು ಸುಮಾರು ಹೊತ್ತಾಯಿತು, ಬಸ್ಸೇ ಬರ್ತಾಯಿಲ್ಲ. ನಮ್ಮ ಮಮ್ಮಿಯಿಂದ ಲೇಟ್ ಆಗಿತ್ತು ಇವತ್ತು. ಯಾವುದೋ ಮದುವೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ 2 o'clock ಆಯಿತು ಬರೋದು. ಸೊ ತುಂಬ ಲೇಟ್ ಆಗಿಬಿಟ್ಟಿದೆ. ಲೇಟ್ ಆದರೆ ನೈಟ್ ಆಗುತ್ತೆ ಇವಾಗ ರೀಚ್ ಆಗೋಷ್ಟರಲ್ಲಿ. ಬಸ್ ಬೇರೆ ಬರ್ತಾಯಿಲ್ಲ, ಬಿಸಿಲು ಬೇರೆ ಜಾಸ್ತಿ ಇದೆ. ಫೈನಲಿ ಫ್ರೆಂಡ್ಸ್, ಬಸ್ ಅಂತೂ ಸಿಕ್ತು, ಹೊರಡಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಮಧ್ಯಾಹ್ನ 3 ಗಂಟೆ ಆಗಿಬಿಟ್ಟಿದೆ ಹೊರಡೋದೇನೆ. ಇನ್ನು ನಾವು ತಲುಪೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಕೊನೆಗೂ ಬಂದು ತಲುಪಿದ್ವಿ ಫ್ರೆಂಡ್ಸ್ ಮಹದೇಶ್ವರ ಬೆಟ್ಟಕ್ಕೆ. ಬಸ್ ಹೊರಡೋದು ಲೇಟ್ ಆಯಿತು ಆ್ಯಂಡ್ ಅವರು ಲೇಟ್ ಮಾಡಿದ್ರು. ಸುಮಾರು 7 ಆಗಿದೆ ನಾವು ಬಂದು ತಲುಪೋ ಅಷ್ಟರಲ್ಲಿ. ಆ್ಯಕ್ಚುಲಿ 3 ಹೊರಡಿದ್ರೆ 6ಗೆ ಬಂದು ತಲುಪಬೇಕಾಗಿತ್ತು. ತುಂಬ ಲೇಟ್ ಮಾಡಿದ್ರು, ತುಂಬ ಸ್ಲೋ ಆಗಿ ಬಂದರು. ಸೊ ಅದರಿಂದನೂ ಲೇಟ್ ಆಯ್ತು ನಮಗೆ. ನಾವು ದೇವಸ್ಥಾನಕ್ಕೆ ಎಂಟ್ರಿ ಆದ ತಕ್ಷಣ ದರ್ಶನ ಮಾಡ್ಕೊಂಬರೋಣ, ಆಲ್ರೆಡಿ ಲೇಟ್ ಬೇರೆ ಆಗಿತ್ತು. 7:30 ಆಗಿಬಿಟ್ಟಿತ್ತು. ಫ್ರೀ ಇರುತ್ತೆ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಬಟ್ ಹೋದ್ವಿ, ಏನಿಲ್ಲ, ಒಂದು 5 ಮಿನಿಟ್ಸ್ ದರ್ಶನ ಆಗ್ತಾಯಿತ್ತು. ಬಟ್ ನಮ್ಮ ಬ್ಯಾಡ್ ಲಕ್ಕಿಗೆ ಒಂದು 1/2 hour 45 ಮಿನಿಟ್ಸ್ ಪೂಜೆನ ಸ್ಟಾಪ್ ಮಾಡಿ ಪೋಸ್ಟ್ಪೋನ್ ಮಾಡಿದ್ರು. ಅಲ್ಲಿ ನಾವು ವೆಯ್ಟ್ ಮಾಡ್ತಾ ನಿಂತೀವಿ. ಕೊನೆಗೂ ನಾವು ದೇವ್ರ ದರ್ಶನ ಮಾಡೋಕ್ಕೆ ಇನ್ನೇನು ಹತ್ತತ್ರ ಬಂದ್ವಿ. 1/2 hour 15 ಮಿನಿಟ್ಸ್ ಅಂತ ಹೇಳಿದವರು 10 ಮಿನಿಟ್ಸ್ಗೆಲ್ಲ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ರು. ನಾವು ಇನ್ನೊಂದು 2 ಮಿನಿಟ್ಸ್ ದರ್ಶನ ಮುಗಿಸ್ಕೊಂಡು ಇಲ್ಲೇ ಸ್ಟೇ ಆಗಬೇಕು, ಮತ್ತು ವಾಪಸ್ ಹೋಗೋಕ್ಕಾಗಲ್ಲ. ಸೊ ಅಲ್ಲೇ ರೂಮ್ ಬುಕ್ ಮಾಡಿಕೊಂಡು ಸ್ಟೇ ಆಗ್ತೀವಿ. ನಾವಿವಾಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲ ಬಂದಿದ್ದರು ನಮಗಿಂತ ಮುಂಚೆನೇ. ನಾವು ಅವ್ರ ಜೊತೆನೇ ಜಾಯ್ನ್ ಆದ್ವಿ. ಅವ್ರ ಜೊತೆನೇ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಮಲ್ಕೊಳ್ಳೋಣ ಅಂತ ರೂಮ್ ಕಡೆ ಹೋಗ್ತಾಯಿದ್ದೀವಿ. ಹಾಗೆ ಅವ್ರ ಜೊತೆನೇ ತಮಾಷೆ ಮಾಡಿಕೊಂಡು ತುಂಬ ದಿನ ಆಗಿತ್ತು. ಎಲ್ಲರೂ ಒಂದೇ ಸಲ ಸಿಕ್ಕಿ ಎಲ್ಲ ಒಂದೇ ಸಲ ಸೇರಿ, ಸೊ ಹಾಗೆ ತಮಾಷೆ ಮಾಡಿಕೊಂಡು ಮಾತಾಡ್ಕೊಂಡು ಹೋಗ್ತಾಯಿದ್ದೀವಿ. ಎಲ್ರ ಜೊತೆನೂ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಹರಟೆ ಹೊಡ್ಕೊಂಡು ಇವಾಗ ನಾವು ರೂಮ್ ಕಡೆ ಹೋಗ್ತಾಯಿದ್ದೀವಿ ಮಲ್ಕೊಳ್ಳೋಣ ಅಂತ. ಲಾಂಗ್ ಜರ್ನಿ ಬೇರೆ ಮಾಡ್ಬಿಟ್ಟು ಬಂದು ತುಂಬ ಟಯರ್ಡ್ ಆಗಿಬಿಟ್ಟಿದೆ. ಹೋಗಿ ಮಲ್ಕೊಂಡ್ರೆ ಸಾಕು ಅನಿಸ್ತಾ ಇದೆ. ಹೊಟ್ಟೆ ಬೇರೆ ಹಸ್ತಿತ್ತು, ಊಟನೂ ಹೊಟ್ಟೆ ತುಂಬ ಮಾಡಿದ್ವಿ. ಇವಾಗ ಹೋಗಿ ಮಲ್ಕೊಳ್ಳೋದು ಒಂದೇ ಬಾಕಿ, ಇನ್ನೇನಿಲ್ಲ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೈಟೆಲ್ಲ ಫುಲ್ ಟಯರ್ಡ್ ಆಗಿತ್ತಲ್ಲ, ಮಲ್ಕೊಬಿಟ್ಟಿದ್ವಿ. 6:30 ಆಗಿದೆ, ಇವಾಗ ಇದ್ದಿದ್ವಿ. ಹೋಗಿ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡ್ಕೊಂಡು ಹೊರಡ್ತೀವಿ. ತುಂಬ ಅಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ನಿನ್ನೆ. ಸೊ ಫುಲ್ಲು ನಿದ್ದೆ ಮಾಡಿಬಿಟ್ಟಿದ್ದೀವಿ. ಇಲ್ಲೇ ದೇವಸ್ಥಾನ ಹತ್ರನೇ ರೂಮ್ ಮಾಡ್ಕೊಂಡಿದ್ದೀವಿ, ಹತ್ರ ಆಗುತ್ತೆ ಅಂತ. ನಮ್ಮ ಕಸಿನ್ಸ್ ಎಲ್ಲ ಪಕ್ಕದ ರೂಮಲ್ಲೇ ಇದ್ದಾರೆ. ಇವಾಗ ಹೋಗಬೇಕು. ಫ್ರೆಂಡ್ಸ್, ನನ್ನ ತಮ್ಮನೂ ಇವಾಗ ಎದ್ದಿದ್ದಾನೆ. ನೈಟೆಲ್ಲ ನಿದ್ದೆ ಮಾಡಿ. ರಾಹುಲ್ ನಿದ್ದೆ ಮಾಡ್ದ? ಇಲ್ಲಪ್ಪ, ಸಖತ್ ಚಳಿ ಆಗ್ತಾಯಿಲ್ಲ ಇಲ್ಲಿ. ಆಗ್ತಾಯಿಲ್ಲ ಅದು ಫ್ರೆಂಡ್ಸ್, ಸಖತ್ ಚಳಿ ಇತ್ತು. ನಾವು ಫುಲ್ ಟಯರ್ಡ್ ಆಗಿತ್ತಲ್ಲ, ಹಿಂಗೆ ಬಂದು ನಿದ್ದೆ ಮಾಡೋದು. ಫುಲ್ ನಿದ್ದೆ ಅಂದ್ಕೊಳ್ಳಿ. ಎದ್ದಿದ್ದೆ 6:30, ಎಚ್ಚರನೇ ಇಲ್ಲ ಮಧ್ಯರಾತ್ರಿ ಎಲ್ಲ. ಇವಾಗ ಫ್ರೆಶ್ ಅಪ್ ಆಗಿ ಹೊರಡೋಣ ರಾಹುಲ್. ಟಿಫನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಹೊರಡ್ತಾ ಇರೋದೆ. ನನ್ನ ಕಸಿನ್ಸು ಕೆಳಗಡೆ ರೂಮಲ್ಲಿ ಅವರು ರೂಮ್ ಮಾಡ್ಕೊಂಡಿದ್ದಾರೆ. ಅವ್ರನ್ನೂ ಮಾತಾಡಿಸ್ಕೊಂಡು ಅವ್ರ ಹತ್ರನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇವಾಗ ಹೊರಡ್ತೀವಿ ನಾವು. ನಿನ್ನೆ ಮಧ್ಯಾಹ್ನ ಮೊನ್ನೆ ಬಿಟ್ಟಿರೋದು. ಇವಾಗ ಇನ್ನೊಂದು ಸಲ ಹಾಗೆ
ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಹೊರಡ್ತಾ ಇರ್ತೀವಿ ಫ್ರೆಂಡ್ಸ್. ಓಕೆ, ಇವಾಗ ನಂದು ಸ್ನಾನ ಆಗಿ ರೆಡಿಯೆಲ್ಲ ಆಗಿದೆ. ನೋಡೋಣ ಇವಾಗ ದರ್ಶನ ಏನಾದರೂ ಆದರೆ ರಶ್ ಇಲ್ಲ ಅಂದರೆ ಇನ್ನೊಂದು ಸಲ ದರ್ಶನ ಮಾಡ್ತೀವಿ. ಇಲ್ಲ ಅಂದರೆ ಹಾಗೆ ಈಚೆ ನಮಸ್ಕಾರ ಮಾಡ್ಕೊಂಡು ಹೊರಟ್ಬಿಡ್ತೀವಿ ಟಿಫನ್ ಮಾಡಿಕೊಂಡು. ಇವಾಗ ರೂಮ್ ಚೆಕ್ಔಟ್ ಮಾಡಿ ಹೊರಡ್ತಾ ಇರ್ಬೇಕು ನಾವು ಇವಾಗ. ಫ್ರೆಂಡ್ಸ್, ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಹುಡ್ಕೊಂಡು ಬಂದಿದ್ದಾರೆ. ಇವ್ರು ನಮ್ಮ ಮನೆ ಹತ್ರನೇ ಇರೋದು ಹುಡುಗ. ಹೇಗೆ ಮಾಡ್ತೀನಿ ವೀಡಿಯೋಸ್ ಎಲ್ಲ? ನೀವು ಚೆನ್ನಾಗಿ ಮಾಡ್ತೀರಾ, ಮತ್ತು ನೀವು ಪ್ಲೇಸಸ್ಗೆಲ್ಲ ಹೋಗಿ. ಹಾಂ, ಚೆನ್ನಾಗಿ ಮಾಡ್ತೀನಾ? ರೀಲ್ಸ್ ಎಲ್ಲ ಚೆನ್ನಾಗಿ ಮಾಡ್ತೀನಾ? ನಿಮ್ಮ ಹೆಸರೇನು? ವೇದಾಂತ್ ಗೌಡ. ಏನಂತ ಇದೆಯಪ್ಪ ನಿಮ್ಮ ಇದರಲ್ಲಿ ಯೂಟ್ಯೂಬಲ್ಲಿ? ರಕ್ಷಿತಾ ಶಿವಕುಮಾರ್ ಅಂತ. ಪ್ಲೀಸ್ ನೀವೆಲ್ಲರೂ ಅದನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಎಷ್ಟು ಕ್ಯೂಟ್ ಆಗಿದ್ದಾನೆ ಹುಡುಗ. ತುಂಬ ಥ್ಯಾಂಕ್ಸ್ ವೇದಾಂತ್ ಗೌಡ. ಸಪೋರ್ಟ್ ಮಾಡಿ ಹಿಂಗೆ, ಆಯಿತಾ? ಇವ್ರು ನಮ್ಮ ಮನೆ ಹತ್ರನೇ ಇರೋದು, ವೇದಾಂತ್ ಗೌಡ. ಫ್ರೆಂಡ್ಸ್, ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ನೋಡಿ ನಾನು ನೋಡ್ಕೊಂಡು ಬಂದಿದ್ದಾರೆ. ಇವ್ರು ನಮ್ಮ ರಿಲೇಟಿವೇ, ನಮ್ಮ ಮನೆಯಿಂದ ಸ್ವಲ್ಪ ದೂರ ಇರೋದು. ಇವರು ಹಿಂಗೆ ಬೆಟ್ಟಕ್ಕೆ ಬಂದಿದ್ರು ಇವ್ರ ಫ್ಯಾಮಿಲಿ ಜೊತೆ. ಯಾರ್ಯಾರು ಬಂದಿದ್ದೀರಪ್ಪ? ನಾನು, ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅಜ್ಜಿ, ನಮ್ಮ ತಾತ, ನನ್ನ ಎಲ್ಲ ಬಂದಿದ್ದೀರಾ? ರಿಟರ್ನ್ ಹೋಗೋದು ಇವತ್ತು. ಹೌದಾ? ನನ್ನ ಹುಡ್ಕೊಂಡು ಬಂದಿದ್ದಾರೆ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ವೇದಾಂತ್ ಗೌಡ. ಹೀಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಓಕೆನಾ? ಹಾಗೆ ನಾನು ನನ್ನ ಕಸಿನ್ಸ್ ಎಲ್ಲ ಇದ್ರಲ್ಲ, ಆ ರೂಮಿಗೆ ಬಂದೆ. ಅಲ್ಲಿ ಬಂದು ನೋಡಿದ್ರೆ ಇನ್ನೂ ಯಾರೂ ಕಂಪ್ಲೀಟಾಗಿ ರೆಡಿ ಆಗಿರಲಿಲ್ಲ. ಅವಾಗ ತಾನೇ ಎಲ್ಲ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮುಗಿಸಿ ರೆಡಿ ಆಗ್ತಾಯಿದ್ರು. ಹೊರಗಡೆ ಬಂದಿದ್ದೀವಿ, ನನ್ನ ಕಸಿನ್ಸ್ ಎಲ್ಲ ಇದ್ದರು, ಎಲ್ಲ ರೆಡಿ ಆಗಿದ್ದಾರೆ. ನಮ್ಮ ಅಜ್ಜಿ ನೋಡಿ ಹೆಂಗೆ ರೆಡಿ ಆಗಿದ್ದಾರೆ. ಫ್ರೆಂಡ್ಸ್, ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಐಶು ಫುಲ್ ಮಿಂಚಿಂಗು ಎಲ್ಲ ದೇವಸ್ಥಾನಕ್ಕೆ ಮತ್ತೆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ, ರಶ್ ಇದ್ರೆ ಹೋಗೋಕ್ಕಾಗಲ್ಲ. ರಶ್ ಇಲ್ಲ ಅಂದರೆ ಹೋಗಿ ದರ್ಶನಕ್ಕೆ ಹೋಗ್ಬಿಟ್ಟು ಇನ್ನೊಂದ್ಸಲ ದರ್ಶನ ಮಾಡ್ಕೊಂಡು ಬಂದು ತಿಂಡಿ ತಿನ್ಕೊಂಡು ನಾವು ಹೊಡ್ತೀವಿ. ನೀನು ಇಲ್ಲೇ ಆಲ್ಟಾ? ಇವತ್ತಿಲ್ಲ, ನಾಳೆ 3 days ಇಲ್ಲೇ ಆಲ್ಟ್ ಆಗಿದ್ದಾಳೆ. ವರ್ಷಕ್ಕೊಂದ್ಸಲ ಬರ್ತೀವಿ, 3 ದಿನ ಇರೋಕ್ಕಾಗಲ್ವಾ? ಇರಮ್ಮ, ಇದ್ಬಿಟ್ಟು ಬಾ ನಿಧಾನಕ್ಕೆ, ಆರಾಮಾಗಿ. ಮದುವೆ ಹುಡುಗಿ, ಮದುವೆ ಪ್ರಿಪ್ರೇಷನ್ ನಡೀತಾ ಇದೆ. ಮಾಡ್ಬಾರ್ದ? ನಾನು ಒಂದಿನ ಆಲ್ಟ್ ಆಗಿದ್ದೀನಲ್ಲ. ನೆಕ್ಸ್ಟ್ ನಿಮ್ಮ ಮನೆಯವ್ರು ಕರ್ಕೊಂಡು ಬಾ. ನೆಕ್ಸ್ಟ್ ಶಿವ ಅವ್ರು ಕರ್ಕೊಂಬರ್ಬೇಕು. ಯಾಕೆ ಇವಾಗ ಬರಲಿಲ್ಲ ಅವರು? ಅವರು ಡ್ಯೂಟಿಲಿದ್ದಾರೆ, ಅವ್ರಿಗೆ ರಜಾ ಇಲ್ಲ, ಅದಕ್ಕೆ ಬರೋಕ್ಕಾಗಲಿಲ್ಲ ಅವರು. ಎಲ್ಲಿ ಎಲ್ಲ ಮುಂದೆ ಹೋಗ್ತಾ ಇದ್ದಾರಾ? ಹಾಗೆ ಪೂಜೆ ತೊಗೊಳ್ಳೋಣ ಅಂತ ಸೈಡಿಗೆ ಬಂದು ನಿಂತಿದ್ದೀವಿ. ನಾವೆಲ್ಲ ನಿನ್ನೆ ನೈಟೇ ಪೂಜೆ ಮುಗಿಸಿದ್ವಿ. ನಮ್ಮ ಅತ್ತೆ ಒಬ್ಬರು ಪೂಜೆ ಮಾಡಿಸಿರ್ಲಿಲ್ವಂತೆ. ಸೊ ಅವ್ರು ಪೂಜೆ ತೊಗೊತಾ ಇದ್ರು, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಮಾತಾಡಿಕೊಂಡು ನಿಂತಿದ್ವಿ ಎಲ್ರೂ. ಫ್ರೆಂಡ್ಸ್, ನಮಗೆ ಮತ್ತೆ ಒಳಗಡೆ ಹೋಗಿ ದರ್ಶನ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಇವತ್ತು ಮಂಡೇ ಬೇರೆ ಇತ್ತು, ಸೊ ಹೆವಿ ರಶ್ ಇತ್ತು. ಸೊ ಹೋಗೋಕ್ಕಾಗಲಿಲ್ಲ. ಹೊರಗಡೆನೇ ಹಾಗೆ ನಮಸ್ಕಾರ ಮಾಡ್ಕೊಂಡ್ವಿ. ಎಲ್ಲರೂ ಇವಾಗ ತಿಂಡಿಗೆ ಹೋಗ್ತಾ ಇದ್ದೀವಿ. ಟೈಮ್ ಬೇರೆ ಆಗಿದೆ, ಹೊಟ್ಟೆ ಬೇರೆ ಹಸಿತಾ ಇದೆ. ಫ್ರೆಂಡ್ಸ್, ಇವಾಗ ತಿಂಡಿ ಎಲ್ಲ ಆಯಿತು. ತಿಂಡಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಏನೇನು ತಿಂದೆ ಆಯ್ತು? ಕೇಸರಿಬಾತು, ಉಪ್ಪಿಟ್ಟು, ಬಜ್ಜಿ, ಆಮೇಲೆ ಕಜ್ಜಾಯ ಎಲ್ಲ ತಿನ್ಕೊಂಡು ಎಲ್ಲ ಹೊಟ್ಟೆ ತುಂಬ ಊಟ ಮುಗಿಸ್ಕೊಂಡು ಇವಾಗ ಹೊಡ್ತಾ ಇದ್ದೀವಿ. ಇವಳು ಎಲ್ಲೋ ಆಲ್ಟ್ ಆಗ್ತಾಳೆ, ನಾವು ಹೋಗ್ತಾ ಇದ್ದೀವಿ. ಓಕೆ, ನಾವೆಲ್ಲ ಇವಾಗ ತಿಂಡಿ ಮುಗಿಸ್ಕೊಂಡು ಇವಾಗ ಲಗೇಜ್ ವಾಪಸ್ ತೊಗೊಂಡು ಹೋಗೋಣ ಅಂತ ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಇನ್ನೇನು ತಿಂಡಿ ಮುಗಿಸ್ಕೊಂಡು ಹೊರಟ್ರೆ ನಾವು ಹೋಗೋಷ್ಟರಲ್ಲಿ ಮಧ್ಯಾಹ್ನ 3 ಇಲ್ಲ 4 ಆಗುತ್ತೆ. ಸೊ ಹೋಗೋಷ್ಟರಲ್ಲಿ ಸರಿ ಹೋಗುತ್ತೆ ಅಂತ ಲಗೇಜ್ ತೊಗೊಂಬರಕ್ಕೆ ಬಂದ್ವಿ. ನಾವಿವಾಗ ರೂಮ್ ಚೆಕ್ಔಟ್ ಆಗಿ ಬಂದ್ವಿ ಬಸ್ ಸ್ಟ್ಯಾಂಡಿಗೆ. ಹಾಗೆ ಚುರುಮುರು ತಿನ್ಕೊಂಡು ಬಸ್ ಕ್ಯಾಚ್ ಮಾಡ್ಕೊಂಡು ಬಸ್ ಹತ್ತೋಣ ಅಂತ ಇವಾಗ ಹೋಗ್ತಾಯಿದ್ದೀವಿ. ಫೈನಲಿ ಬೇಗನೆ ಬಸ್ ಸಿಕ್ತು ಹೊರಡೋ ಟೈಮಲ್ಲಿ ನಮಗೆ. ಆ ಕಡೆಯಿಂದ ಬರುವಾಗಂತೂ ಕರೆಕ್ಟಾಗಿ ಬಸ್ ಇರಲಿಲ್ಲ. ಅಟ್ಲೀಸ್ಟ್ ಹೋಗುವಾಗ ಆರಾಮಾಗಿ ಬೇಗ ಬಸ್ ಕ್ಯಾಚ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ದರ್ಶನ ತುಂಬ ಚೆನ್ನಾಗಾಯಿತು, ತುಂಬ ಖುಷಿಯಾಯಿತು ದೇವ್ರ ದರ್ಶನ ಮಾಡಿ. ನಾವಂತೂ ಅವಾಗವಾಗ ಹೋಗ್ತಾ ಇರ್ತೀವಿ. ನಾನು ಒಂದು ಲಾಸ್ಟು 3 months ಬ್ಯಾಕ್ ಹೋಗಿದ್ದೆ. ತುಂಬ ಖುಷಿಯಾಯಿತು ದೇವ್ರ ದರ್ಶನ ಮಾಡಿ. ಫ್ರೆಂಡ್ಸ್, ಫೈನಲಿ ಮನೆಗೆ ಬಂದು ರೀಚ್ ಆದ್ವಿ. ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಈಗ ಫ್ರೆಶ್ ಅಪ್ ಆಗಿ ಕಾಫಿ ಕುಡ್ಕೊಂಡು ಕೂತಿದ್ದೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.